ಊಟದ ನಂತರ ನೀರು ಬಿಟ್ಕೊಂಡು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಭೇದವು ಧರ್ಮಸ್ವರೂಪ ಅಂತನ್ನುವ ವಿಶಿಷ್ಟವಾದ ಒಂದು ಸಿದ್ಧಾಂತ. ಆ ಭೇದವು ಧರ್ಮಸ್ವರೂಪ ಹೇಗೆ ಅನ್ನೋದನ್ನು ಹೇಳ್ತಾ ವಿಶೇಷ ಅನ್ನುವ ಪ್ರಮೇಯಕ್ಕೂ ಬಂದರು. ವಿಶೇಷ ಅಂತಂದರೆ ಏನು? ಅಭೇದಯಪಿ ಭೇದ ಕಾರ್ಯಕಾರಿ. ಭೇದದ ಕಾರ್ಯ ಏನು? ಎಣಿಕೆ ಮೊದಲಾದವುಗಳು. ಎಣಿಕೆ ಮಾಡ್ತೇವೆ, ಭೇದ ಇರಬೇಕು ಅಂತಿಲ್ಲ. ಇವಾಗ ಲೋಕದಲ್ಲಿ ಕೈ ಬೆರಳು, ಕೈಗೂ ಬೆರಳಿಗೂ ಏನು ಸಂಬಂಧ? ಭೇದ. ಕೈ ಮತ್ತು ಬೆರಳು ಬೇರೆ ಬೇರೆ ಆಗಲಿಕ್ಕೆ ಮಾಡಲಿಕ್ಕೆ ಬರಲ್ಲ. ಆದರೆ ಬೆರಳು ಹೋದರೂ ಕೈ ಇರುತ್ತೆ. ಕೈ ಅಂತಲೇ ಕರಿತೇವೆ, ಮೊಂಡು ಕೈ ಅಂತನಾದರೂ ಕರಿತೀವಿ. ಈ ರೀತಿ ಭೇದ ಆ ಕಾರ್ಯ ಬೆರಳೇ ಕೈಗಳಾಗಿದ್ದರೂ ಕೈಯೇ ಬೆರಳಾಗಿದ್ದರೂ ಭಿನ್ನವಾಗಿಯೂ ಹೇಳ್ತೇವೆ, ಅಭಿನ್ನವಾಗಿಯೂ ವ್ಯವಹಾರ ಮಾಡುತ್ತೇವೆ. ಹಾಗೆ ನಮ್ಮನ್ನು ನಾವು ವಿಭಾಗಿಸಿಕೊಳ್ತೇವೆ 7 ವಿಭಕ್ತಿಗಳಲ್ಲಿ. ನಾನು ಅದೇನೂ ಇಲ್ಲ, ನನ್ನನ್ನು ಕುರಿತು ಯೋಚನೆ ಮಾಡ್ತಾ ಇದ್ದೆ, ನನ್ನಿಂದ ಏನು ತಪ್ಪಾಯಿತು ಅಂತ. ಆಗ ನನ್ನಲ್ಲಿ ನನ್ನ ಬಗೆಗೆ ಒಂದು ಚಿಂತನೆ ಬಂತು. ಈ ವಾಕ್ಯದಲ್ಲಿ ನನ್ನಿಂದ, ನನ್ನಲ್ಲಿ, ನನ್ನನ್ನು ಇವೆಲ್ಲ ಏನು? ನನ್ನ ಇದೆಲ್ಲ ಭೇದವೇ ಇಲ್ಲ. ಆದರೆ ಭೇದದ ಕೆಲಸ ವಿಭಕ್ತಿ ಅದಿದೆ. ಇದನ್ನು ನಾನೇ ಗುರುತಿಸಿಕೊಂಡೆ. ಆ ಶಕ್ತಿಯೇ ವಿಶೇಷ. ಅದಕ್ಕೆ ಎಲ್ಲರೂ ಒಪ್ಪಬೇಕು. ನೀವು ಅದನ್ನು ಬಳಸಿದ್ದೀರಾ ಅಂತಾರೆ ಆಚಾರ್ಯರು. ನೇತಿ ನೇತಿ ಇತ್ಯತ್ರ ಸರ್ವ ಪದಾರ್ಥ ವೈಲಕ್ಷಣ್ಯ ಅಂಗೀಕಾರಾತ್. ಮಾಯಾವಾದಿಗಳು ಎಲ್ಲದರಿಂದ ಅಭೇದವನ್ನು ಹೇಳುವವರು. ನೇತಿ ನೇತಿ ಅಂತ ಬ್ರಹ್ಮನ ಕುರಿತು ಹೇಳ್ತಾರೆ. ನೇತಿ ನೇತಿ ಅಂದ್ರೇನು? ಅದಲ್ಲ ಇದಲ್ಲ ಅಂತ ದೇವರನ್ನು ಉಪಾಸನೆ ಮಾಡಬೇಕು. ಅದಲ್ಲ ಇದಲ್ಲ ಅನ್ಲಿಕ್ಕೆ ಅದಿರಬೇಕಲ್ಲ? ಇಲ್ವೇ ಇಲ್ಲ. ಅಲ್ಲಿ ನೀವು ವಿಶೇಷವನ್ನು ಒಪ್ಪಿದ್ದೀರಾ, ನಿಮಗೇ ಗೊತ್ತಿಲ್ಲದಂತೆ ಒಪ್ಪಿಕೊಂಡಿದ್ದೀರಾ. ಅದೇ ವಿಶೇಷವನ್ನು ಒಪ್ಪಿಕೊಳ್ಳಿ, ಭೇದವು ಧರ್ಮಸ್ವರೂಪ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಭೇದವು ಧರ್ಮಸ್ವರೂಪ ಅಂತನ್ನುವುದು ಆ ವಿಶೇಷ ಅಂತನ್ನುವ ಈ 2 ಕಾನ್ಸೆಪ್ಟು ಎಷ್ಟು ಮುಖ್ಯ ಅಂದರೆ, ನಚ ಘಟಾದ್ವೈಲಕ್ಷಣ್ಯಮೇವ ಪಟಾದ್ವೈಲಕ್ಷಣ್ಯಂ. ಮನುಷ್ಯನು ಘಟದಿಂದ ಭಿನ್ನ, ಮನುಷ್ಯನು ಪಟದಿಂದ ಭಿನ್ನ. ಎರಡೂ ಡಿಫರೆನ್ಸ್ ಬೇರೆ ಬೇರೆನಾ? ಒಂದ? ವಾಸ್ತವವಾಗಿ ಒಂದೇ. ಆದರೆ ಮಡಿಕೆಯಿಂದ ಭಿನ್ನ ಅಂತ ಹೇಳಿದ ಕೂಡಲೇ ಬಟ್ಟೆಯಿಂದ ಭಿನ್ನ ಅನ್ನೋದು ಗೊತ್ತಾಗಬೇಕಾಗಿಲ್ಲ, ಬಿಡಿಸಿ ಹೇಳಬೇಕಾಗತ್ತೆ. ಒಂದಾಗ ಗೊತ್ತಾಗ್ಬಿಡುತ್ತೆ, ಇದು ಇದಲ್ಲ, ನೋಡಿದ ಕೂಡಲೇ ಗೊತ್ತಾಗತ್ತೆ. ಅಲ್ಲಿಯಾದರೂ ವಿಶೇಷವನ್ನು ಒಪ್ಪಲೇಬೇಕು. ಅದರಿಂದ ಭೇದ ಅನ್ನೋದು ಎಲ್ಲರ ಅನುಭವ ಸಿದ್ಧ. ತರ್ಕ ಮಾಡಿದಾಗ ಭೇದದ ಬಗ್ಗೆ ಗೊತ್ತಾಗದೇ ಇರಬಹುದು. ಅನುಭವಕ್ಕೆ ಎಲ್ಲರಿಗೂ ಗೋಚರವಾಗಿದೆ, ಭೇದವಿದೆ, ಭೇದವು ಧರ್ಮಸ್ವರೂಪ ಅಂತ. ಓಶೋ ಹೇಳಲ್ವೇ, ಸೆಂಟಿಪೀಡ್ ನಡೀತಾ ಇರಬೇಕಾದ್ರೆ ಕಪ್ಪೆ ಕೇಳಿತಂತೆ, ಯಾವ ಕಾಲನ ಮೊದಲಿಡಿತಿ ಅಂತ. ಅದಾದ್ಮೇಲೆ ಕನ್ಫ್ಯೂಸ್ ಆಗಿ ನಡೀಲಿಕ್ಕೆ ಮರೆತು ಹೋಯ್ತದೆ. ಅಂದರೆ ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಪ್ರಶ್ನೆ ಮಾಡಿದಾಗ
ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ, ಆದ್ದರಿಂದ ಮುಂದೆ ಗೊತ್ತಾಗಲ್ಲ, ಏನು ಮಾಡೋದು ಗೊತ್ತಾಗಲ್ಲ. ತರ್ಕದ ಪರಿಸ್ಥಿತಿ ಅದೇ. ಇಷ್ಟನ್ನು ನಾವು ಹೋದ ಬಾರಿ ನೋಡಿದ್ವಿ. ಅದಕ್ಕೆ ಒಂದು ಪೂರಕವಾಗಿ ಸ್ವಲ್ಪ ಪದ್ಮನಾಭ ತೀರ್ಥರ ತತ್ವಮಂಜರಿಯ ಕೆಲವು ಭಾಗಗಳನ್ನು ನೋಡಿದ್ವಿ. ಅವರು ಅದನ್ನೇ ಹೇಳಿದ್ದು, ಸಯೇಷ ಏತಿ ನೇತಿ ಸವಾ ಏಷ ನೇತಿ ನೇತ್ಯಾತ್ಮ ಅಂತ ಅವರು ನಿರೂಪಣೆ ಮಾಡಿದ್ದು. ಈ ರೀತಿ ಮತ್ತೆ ಇಲ್ಲಿ ಅನುವ್ಯಾಖ್ಯಾನದ ಒಂದು ಮಾತನ್ನು ಹೇಳ್ತಾರೆ. ನಾವು ಅದನ್ನು ಅನುವ್ಯಾಖ್ಯಾನ ನೋಡುವಾಗಲೇ ಚಿಂತನೆ ಮಾಡೋಣ. ಇದಕ್ಕೆ ಸಂವಾದಿಯಾಗಿ ಒಂದು ಪ್ರಮೇಯದ ಇನ್ನೊಂದು ಆಯಾಮವನ್ನು ಹೇಳುವ ಹಾಗೆ ಯಥೋಕ್ತ ಅನುವ್ಯಾಖ್ಯಾನಿ ವ್ಯಕ್ತಂ ಚೋಕ್ತ ಅನುವ್ಯಾಖ್ಯಾನಿ ಅಂತ ಹೇಳ್ತಾರೆ. ಅದನ್ನು ನಾವು ಈಗ ಹೇಳೋದು ಬೇಡ, ಮುಂದೆ ಹೋಗೋಣ. ಯಚ್ಚ ಪ್ರಮಾಣ ದೃಷ್ಟಾನಾಮಪಿ ಪದಾರ್ಥಾನಾಂ ಮಿಥ್ಯಾತ್ವ ಕಲ್ಪನಂ ತಚ್ಚ ಪ್ರಮಾಣ ವಿರುದ್ಧತ್ವಾದೇವ ಪ್ರಕಾಶ ತಸ್ಕರತ್ವ. ಅದೆಲ್ಲ ಬಿಡಿ, ಭೇದವು ಸತ್ಯ. ಭೇದವನ್ನು ಮಿಥ್ಯಾ ಅಂತ ಹೇಳಿ ನೀವು ಹೇಳಿದ್ದು ಒಂದು ಪಿತೂರಿ. ಯೋಚನೆ ಮಾಡಿ, ಪ್ರತ್ಯಕ್ಷ ಪ್ರಮಾಣದಿಂದ, ವೇದ ಪ್ರಮಾಣದಿಂದ, ಅನುಮಾನ ಪ್ರಮಾಣದಿಂದ ಅನೇಕ ವಸ್ತುಗಳಿದೆ ಅಂತ ಸಿದ್ಧ ಆಗಿದೆ, ಅನೇಕ ಪದಾರ್ಥಗಳಿವೆ ಅಂತ ಸಿದ್ಧ ಆಗಿದೆ. ಅದನ್ನು ಮಿಥ್ಯಾ ಅಂತ ಕಲ್ಪನೆ ಮಾಡಿದ್ರಲ್ಲ, ಅದನ್ನು ಕುರಿತು ಏನು ಹೇಳಬೇಕು? ಪ್ರಮಾಣ ವಿರುದ್ಧತ್ವಾದೇವ ಪ್ರಕಾಶ ತಸ್ಕರತ್ವ. ಅದು ಹಗಲು ದರೋಡೆ, ಹಗಲು ಕಳ್ಳತನ. ಅದು ನಹಿ ಪ್ರಮಾಣ ದೃಷ್ಟಸ್ಯ ತರ್ಕ ಬಾಧ್ಯತ್ವ ಪ್ರತ್ಯಕ್ಷಾದಿ ವಿರುದ್ಧಸ್ಯ ತರ್ಕ ಆಭಾಸತ್ವಾತ್. ಪ್ರಮಾಣ ದೃಷ್ಟವಾದದ್ದು ತರ್ಕಬಾಧ್ಯ ಆಗಿರಲ್ಲ. ಅಂದರೆ ನಮಗೆ ಇದೆ ಅಂತ ಅನುಭವಕ್ಕೆ ಬಂದಮೇಲೆ ಅದನ್ನು ಡಿಸ್ಪ್ರೂವ್ ಮಾಡಿದ್ರೆ ಎದುರಾಳಿಯ ಬುದ್ಧಿಶಕ್ತಿಯ ಕೊರತೆ ವಿನಃ ನಮ್ಮ ತರ್ಕ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಯಾಕೆಂದರೆ ಜಗತ್ತಿದೆ ಅಂತ ನಾನು ಅನುಭವಿಸಿದ್ದೇನೆ. ಆಳವಾದ ಆತ್ಮಿಕ ಅರಿವು, ಆಳವಾದ ಆತ್ಮಿಕ ಸಾಮರ್ಥ್ಯ ಇದೆ. ಆದರೆ ಆತ್ಮಿಕ ಸಾಮರ್ಥ್ಯ ಇದ್ದರೂ ಅವನು ಪ್ರಶ್ನೆ ಮಾಡಿ ಇಲ್ಲ ಅಂತ ಪ್ರೂವ್ ಮಾಡ್ತಾನೆ. ನಾವು ಆ ತರ್ಕಕ್ಕೆ ಬಲಿ ಬೀಳ್ತೇವೆ. ಅದರ ಅರ್ಥ ವಸ್ತು ಬಾಧ್ಯ ಅಂತಲ್ಲ, ನಮ್ಮ ಪ್ರಜ್ಞೆ ಕಡಿಮೆ ಅಂತ ಅರ್ಥ. ಅದು ಯಾವುದನ್ನು ಹೇಗೆ ಬೇಕಾದರೂ, ಯಾವುದನ್ನು ಏನು ಬೇಕಾದರೂ ಪ್ರೂವ್ ಮಾಡಿಬಿಡ್ಬಹುದು. ನಮ್ಮ ಪ್ರತ್ಯಕ್ಷಕ್ಕೆ ನಿಲುಕದ್ದನ್ನು ಮಾತ್ರ ನಾವು ತರ್ಕ ಮಾಡಬೇಕು ತಾನೆ. ಅದೇ, ಅದು ಒಂದು. ಪ್ರತ್ಯಕ್ಷಕ್ಕೆ ನಿಲುಕಿ ಆದಮೇಲೂ ತರ್ಕ ಮಾಡಿ ಇಲ್ಲಿ ಸೋಲಿಸ್ತಾ ಇದ್ದಾರಲ್ಲ. ಹಾಗೆ ನಾವು ಮಾಡ್ತಾ ಹೋದರೆ ಎಷ್ಟು ಅನಂತ. ಎಲ್ಲರ ಕಣ್ಣಿಗೂ ಕತ್ತಲಲ್ಲಿ ಕಾಣದೇ ಇರುವ ಒಂದು ಅಸಾಮರ್ಥ್ಯ ಇದೆ. ಅದರಿಂದಾಗಿ ಕಣ್ಣು ಅಂದರೆ ಬೆಳಕಿನಲ್ಲಿ ಕಾಣುವ ಶಕ್ತಿಯನ್ನು ಹೊಂದಿದೆ, ಕತ್ತಲಿನಲ್ಲಿ ಕಾಣುವ ಶಕ್ತಿಯನ್ನು ಹೊಂದಿಲ್ಲ. ಈ ತರ್ಕ ಇಟ್ಕೊಂಡ್ರೆ ಕೇಳೋದೊಬ್ಬನ ಹೌದು ಅಂತನೋ. ಹಾಗಾದರೆ ವನ್ಯಮೃಗಗಳ ಕಣ್ಣು ಕಣ್ಣಲ್ಲ, ಯಾಕೆಂದರೆ ಕತ್ತಲಲ್ಲಿ ಕಾಣುತ್ತೆ, ಹೊಳೆಯುತ್ತೆ. ನಮ್ಮ ಕಣ್ಣು ಕತ್ತಲಲ್ಲಿ ಹೊಳೆಯುವುದಿಲ್ಲ, ಅವುಗಳ ಕಣ್ಣು ಕತ್ತಲಲ್ಲಿ ಹೊಳೆಯುತ್ತೆ. ಆದ್ದರಿಂದ ಆ ಕಣ್ಣು ಕಣ್ಣೇ ಅಲ್ಲ, ಹೌದು ಎಂಬುದು. ಆದರೆ ನಾವು ಈ ಲಕ್ಷಣ ಯಾಕೆ ಮಾಡಿದ್ದು ಅಂತ, ಬುದ್ಧಿ ಇರೋನು ನಾ ಲಕ್ಷಣ ಯಾಕೆ, ಅವನಿಗಿಂತ ಚೆನ್ನಾಗಿ ಬುದ್ಧಿ ಇರೋ ಲಕ್ಷಣ ಮಾಡುವಂತ ಅವನು ಹೇಳಿದ್ದು ನಿನಗೆ. ಪ್ರಕ್ರಿಯೆ ನೋಡ್ಬಿಟ್ಟು ಲಕ್ಷಣ ಮಾಡಬೇಕು, ಲಕ್ಷಣ ಮಾಡಿಬಿಟ್ಟು ಪ್ರಕ್ರಿಯೆ ತೋರಿಸ್ಬೇಕು. ನಾನೇ ಒಂದು ಪ್ರಕ್ರಿಯೆಯನ್ನು ಊಹಿಸ್ಕೊಂಡ್ಬಿಡೋದು, ಹೀಗಾಗತ್ತೆ. ಆ ಪ್ರಕ್ರಿಯೆಗೆ ಅನುಗುಣವಾಗಿ ಪದಾರ್ಥವನ್ನು ನಿರೂಪಣೆ ಮಾಡೋದು. ಈ ತರಹ ಆದರೆ ಏನು ಉಪಯೋಗ? ಡೆಫಿನಿಷನ್ ಅಲ್ಲಿ ಒಮ್ಮತ ಇದೆ.
ಸತ್ಯ ಮತ್ತೆ ಮಿಥ್ಯದ ಡೆಫಿನೇಷನ್ ಅಲ್ಲಿ ಒಮ್ಮತ ಇಲ್ಲ ಅಂದ್ರೂ ಆ ಥರ ಆಗತ್ತಲ್ಲ. ಇವಾಗ ಯಾವುದು ಚೇಂಜ್ ಆಗುತ್ತೆ ಅನ್ನೋದನ್ನ ಇಲ್ಲ. ಆ ಮಿಥ್ಯಾ ಅನ್ನೋದೇನಿದೆ ಅದರ ಪರಿಷ್ಕಾರವನ್ನು ಇಟ್ಟುಕೊಂಡು ನೀವೇನು ಹೇಳ್ತಾ ಇದ್ದೀರಾ ಸತ್ಯ ಅಂದರೆ, ಮಿಥ್ಯಾ ಅಂದರೆ ಏನು ಅಂತನ್ನುವ ಪರಿಷ್ಕಾರವನ್ನು ಕೇಳಿಯೇ ಅಲ್ವಾ ನ್ಯಾಯಾಮೃತ ಹೊರಟಿರೋದು. ಕಿಂ ನಾಮ ಮಿಥ್ಯಾತ್ವಂ, ಮಿಥ್ಯಾ ಅಂದರೆ ಏನು ಅವರು 5 ರೀತಿಯಾಗಿ ಪರಿಷ್ಕಾರ ಮಾಡ್ತಾರೆ. ಆ ಎಲ್ಲ ಪರಿಷ್ಕಾರಗಳನ್ನು ಪಾರಿಭಾಷಿಕವಾಗಿಯೇ ನಿರಾಕರಣೆ ಮಾಡಿದ್ದಾರೆ. ಅದರಲ್ಲಿ ಯಾವುದೋ ಒಂದನ್ನು ಹೇಳಬೇಕಲ್ಲ ಅವರು. ವಿಮಲ ಬೋಧ ಹಾಗೆ ಹೇಳ್ತಾನೆ, ಇವರು ಈ ರೀತಿ ಹೇಳ್ತಾರೆ, ಆನಂದ ಬೋಧರು ಈ ರೀತಿ ಎಲ್ಲರ ಮತವನ್ನು ಕೂಡ ಒಂದು ಕಡೆ ತಂದು ಇಟ್ಬಿಟ್ಟಿದ್ದಾರೆ. ವ್ಯಾಸತೀರ್ಥರು ಮಾಡಿದ ಕೆಲಸ ಏನು ಅಂತಂದರೆ ಎಷ್ಟು ಗ್ರಂಥಗಳಿದೆ ಆ ಎಲ್ಲ ಗ್ರಂಥಗಳನ್ನು ಕೂಡ ಒಟ್ಟು ಮಾಡಿ ನಮಗೆ ಕೊಟ್ಬಿಟ್ಟಿದ್ದಾರೆ. ಅವರೇ ಅದರ ಬಗ್ಗೆ ಬಹಳ ಆಶ್ಚರ್ಯಪಡ್ತಾರೆ. ನಮ್ಮ ಮತದ ಸಮಗ್ರವಾದದ್ದನ್ನು ತಿಳ್ಕೊಳ್ಬೇಕು, ನ್ಯಾಯಾಮೃತ ಓದಬೇಕು ಅಂತ. ಅವರಲ್ಲಿ ಎಷ್ಟು ಪ್ರಭೇದಗಳಿದೆ ಎಲ್ಲವನ್ನು. ಈ ಹಿನ್ನೆಲೆಯಲ್ಲಿ ಪ್ರಮಾಣದೃಷ್ಟವಾದ ಪದಾರ್ಥವನ್ನು ಮಿಥ್ಯಾ ಅಂತ ಕಲ್ಪನೆ ಮಾಡಲಿಕ್ಕೆ ಯಾರು ಹೇಳಿದ್ದು ನಿಮಗೆ? ಅದನ್ನು ಹಾಗೆ ಕಲ್ಪನೆ ಮಾಡಿದರೆ ಅದನ್ನು ನಿರಾಕರಣೆ ಮಾಡಬೇಕು. ಯಾಕೆಂದರೆ ಪ್ರಮಾಣ ವಿರುದ್ಧ. ನೀವು ನಿಮ್ಮ ಪರಿಷ್ಕಾರದಿಂದ ಹೇಳಿದ್ರೆ ನಹಿ ಪ್ರಮಾಣದೃಷ್ಟಸ್ಯ ತರ್ಕ ಬಾಧ್ಯತ್ವ ಪ್ರತ್ಯಕ್ಷಾದಿ ವಿರುದ್ಧಸ್ಯ ತರ್ಕ ಆಭಾಸತ್ವ. ಪ್ರತ್ಯಕ್ಷಾದಿ ವಿರುದ್ಧವಾದದ್ದು ತರ್ಕಾಭಾಸ, ಕೇಳಲಿಕ್ಕೆ ಒಂದು ವಿನೋದ. ಆ ವಿನೋದ ಅಷ್ಟೇ, ಅದು ತರ್ಕ ಅಲ್ಲ. ಕೇಳಿ ಒಂದು ನಗಬಹುದು. ಶುಕ್ತ್ಯಾದೇಹೇ ರಜತಾದಿತ್ವ ಪ್ರತೀತೇರಪಿ ಬಲವತ್ ಪ್ರತ್ಯಕ್ಷ ವಿರುದ್ಧತ್ವಾದೇವ ಭ್ರಮತ್ವಂ ನ ತರ್ಕ ಮಾತ್ರಾತ್. ಕಪ್ಪೆ ಚಿಪ್ಪನ್ನು ನೋಡ್ತಾನೆ, ಬೆಳ್ಳಿ ಅಂತ ಅಂದುಕೊಳ್ತಾನೆ. ಆ ಅರಿವು ತಪ್ಪು. ಯಾಕೆ? ಪ್ರತ್ಯಕ್ಷ ವಿರುದ್ಧವಾದದ್ದರಿಂದ, ಪ್ರತಿತರ್ಕ ಇರೋದ್ರಿಂದ ಅಲ್ಲ. ನಮ್ಮ ತರ್ಕ ಬಲಿಷ್ಠ ಆಗೋದು ಪ್ರತ್ಯಕ್ಷದ ಸಹಾಯ ದೊರೆತಾಗ, ನಮ್ಮ ತರ್ಕ ದುರ್ಬಲ ಆಗೋದು ಪ್ರತ್ಯಕ್ಷಕ್ಕೆ ವಿರುದ್ಧವಾದಾಗ. ಯಾವ ಪ್ರತ್ಯಕ್ಷ ಇದಮಿತ್ತಂ ಅಂತ ನಿರ್ಣಯ ಮಾಡುತ್ತೋ ಅದೇ ಪ್ರತ್ಯಕ್ಷ ವಿಶ್ವದ ಸತ್ಯತ್ವವನ್ನೂ ನಿರೂಪಣೆ ಮಾಡ್ತಾ ಇದೆ. ತರ್ಕ ಮಾತ್ರತಃ ಪ್ರತ್ಯಕ್ಷ ಬಾಧನೆ ಭೂತಚತುಷ್ಟಯಸ್ಯ ಪೃಥ್ವಿತ್ವ ಅದೃಷ್ಟೇ ಪೃಥಿವ್ಯಾಪಿ ಪೃಥಿವಿತ್ವಂ ನ ಸ್ಯಾತ್. ತರ್ಕವೇ ಪ್ರತ್ಯಕ್ಷವನ್ನು ನಿರಾಕರಣೆ ಮಾಡುತ್ತೆ ಅಂತ ನೀವು ಹೇಳೋದಾದರೆ ಒಂದು ತರ್ಕ ಮಾಡಲಾ? ಪೃಥಿವಿಯು ಭೂತವಲ್ಲ, ಪೃಥಿವಿಯು ಭೂತವಲ್ಲ. ಯಾಕೆ? ಭೂತ ಆಗಿರೋದ್ರಿಂದ. ಪೃಥಿವಿಯು ಭೂತವಲ್ಲ, ಭೂತ ಆಗಿರೋದ್ರಿಂದ. ನೀರಿನ ಹಾಗೆ, ನೀರಿನಲ್ಲಿ ಭೂತತ್ವ ಉಂಟು, ಪೃಥ್ವಿತ್ವ ಉಂಟಾ? ಹಾಗೆ ಪೃಥ್ವಿಯಲ್ಲೂ ಪೃಥ್ವಿತ್ವ ಇಲ್ಲ. ಹೇಳಿದ್ರೆ ದಿಗ್ಭ್ರಾಂತಿ ಆಗಬೇಕು. ಇದಕ್ಕೆ ಸಿಮಿಲರ್ ಆಗಿರುವ ಒಂದು ತರ್ಕವನ್ನು ಮಾಯಾವಾದಿಗಳು ಪ್ರಯೋಗ ಮಾಡ್ತಾರೆ. ಅಯಂ ತಂತು ಏತತ್ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿತಾವಾನ್. ಏತತ್ ಪಟಗತತ್ವಾತ್ ತತ್ತಂತುವತ್. ತಂತು ಅಂದರೆ ನೂಲು. ಈ ನೂಲು ಈ ಬಟ್ಟೆಯಲ್ಲಿ ಇಲ್ಲ. ಈ ನೂಲು ಈ ಬಟ್ಟೆಯಲ್ಲಿ ಇಲ್ಲ. ಬಟ್ಟೆ ಆಗಿರೋದ್ರಿಂದ ಅಥವಾ ತಂತು ಆಗಿರೋದ್ರಿಂದ ಆ ಬಟ್ಟೆಯ ನೂಲಿನ ಹಾಗೆ. ಆ ಬಟ್ಟೆಯ ನೂಲು ಇಲ್ಲುಂಟಾ? ಅದೇ ರೀತಿ ನೋಡಿ, ಈ ನೂಲು ಕೂಡ ಈ ಬಟ್ಟೆಯಲ್ಲಿ ಇಲ್ಲ. ಅದೇ ರೀತಿ ಪ್ರಪಂಚ ಕೂಡ.
ಈ ನೂಲು ಈ ಬಟ್ಟೆಯಲ್ಲೇ ಇಲ್ಲ ಅಂದರೆ ಜಗತ್ತಿನಲ್ಲಿ ಇನ್ನೆಲ್ಲಿರಲಿಕ್ಕೆ ಸಾಧ್ಯ? ಇಟ್ ಈಸ್ ನೋ ವೇರ್. ಅದೇ ಕರೆಕ್ಟ್ ಆಗಿದೆಯಲ್ವ ತರ್ಕ? ಈ ನೂಲು ಈ ಬಟ್ಟೆಯಲ್ಲಿ ಇಲ್ಲ, ಇನ್ನೆಲ್ಲಿರುತ್ತೆ? ಈ ನೂಲು ಈ ಬಟ್ಟೆಯಲ್ಲೇ ಇಲ್ಲ ಅಂದರೆ ಆ ಬಟ್ಟೆಯಲ್ಲಿರುತ್ತೆ, ಅದರಿಂದಾಗಿ ಎಲ್ಲೂ ಇಲ್ಲ. ಹಾಗೆ ಪ್ರಪಂಚ ಅಂತ. ನಾನು ಅದಕ್ಕೆ ತಮಾಷೆ ಮಾಡ್ತಾ ಇದ್ದೆ. ಯಾರೋ ಒಬ್ಬರು ಹೇಳಿದ್ರು, ನೀವು ಅಲ್ಲಿ ಉಪನ್ಯಾಸ ಮಾಡಲ್ವಾ ಅಂತ. ಉತ್ತರಾದಿ ಮಠದಲ್ಲಿ ಉಪನ್ಯಾಸ ಮಾಡಲ್ವ ನೀವು? ನಾನು ಹೇಳಿದೆ, ನಾನು ನಮ್ಮ ವಿದ್ಯಾಪೀಠದಲ್ಲೇ ಮಾಡಲ್ಲ ಅಂದರೆ ಜಗತ್ತಿನ ನಿಲ್ಲಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಎಲ್ಲೂ ಇಲ್ಲ ಅಂತ. ಇದೇ ತರ್ಕ. ಹಾಗೆ ಅಯಂ ತಂತು ಏತತ್ ಪಠನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿತಾವಾನ್ ತಂತುತ್ವಾತ್ ತತ್ಪಟಗತ ತಂತುವತ್ ಅಂತ ಒಂದು ತರ್ಕ. ಅದು ಅವ್ರದ್ದು. ಅದನ್ನು ವ್ಯಾಸತೀರ್ಥರು ಇಟ್ಕೊಂಡು ತಮಾಷೆ ಮಾಡಿ ಖಂಡನೆ ಮಾಡ್ತಾರೆ, ಅದು ಬೇರೆ. ಅದು ಇದು ನ್ಯಾಯಾಮೃತದಲ್ಲಿದೆ. ಅದೇ ರೀತಿ ಇದು ತರ್ಕ ಮಾತ್ರದಿಂದ ನೀವು ಪ್ರತ್ಯಕ್ಷವನ್ನು ರಿಟ್ಯಾಲಿಯೇಟ್ ಮಾಡೋದೋ, ಪ್ರತ್ಯಕ್ಷವನ್ನು ಅಪಲಾಪ ಮಾಡೋದೋ, ಪ್ರತ್ಯಕ್ಷವನ್ನು ಖಂಡನೆ ಮಾಡೋದೋ ಆದರೆ 4 ಭೂತಗಳಿಗೆ ಪೃಥ್ವಿತ್ವ ಇಲ್ಲ, ಆದ್ದರಿಂದ ಪೃಥ್ವಿಯಲ್ಲಿಯೂ ಪೃಥ್ವಿತ್ವ ಇಲ್ಲ ಎನ್ನಬೇಕಾದೀತು. ಆಯ್ತಾ? ಪರ್ಫೆಕ್ಟ್ ಆಗಾಯ್ತಾ ಅನುವಾದ? ಅಥೋ ನ ತರ್ಕತೆಯವ ದುಷ್ಟಸ್ಯ ಭ್ರಾಂತಿತ್ವ ಕಲ್ಪ್ಯಂ. ಅದರಿಂದ ಕೇವಲ ತರ್ಕದಿಂದ ಅನುಭವಿಸಿದ್ದನ್ನ ಭ್ರಾಂತ ಎನ್ನದಿರಿ. ಅತಃ ಸರ್ವಭೇದ ನಿರಾಸ ತರ್ಕಸ್ಯ ಸರ್ವ ಶ್ರುತಿ ಸ್ಮೃತಿ ಪ್ರತ್ಯಕ್ಷ ಅನುಮಾನ ವಿರುದ್ಧತ್ವಾತ್ ನಿತರಾಂ ಆಭಾಸತ್ವಮೇವ. ಅದರಿಂದ ಎಲ್ಲ ತರಹದ ಭೇದಗಳನ್ನು ನಿರಾತ ಮಾಡುವ ತರ್ಕಕ್ಕೆ ಎಲ್ಲ ವೇದ ಪುರಾಣ ಪ್ರತ್ಯಕ್ಷ ಅನುಮಾನ ವಿರುದ್ಧವಾಗಿದೆ. ಆದ್ದರಿಂದ ಆ ತರ್ಕ ಆಭಾಸ ತೋರತ್ತೆ ಇರಲ್ಲ ಅಂತ. ಇನ್ಯಾವ ಎಕ್ಸ್ಪ್ಲನೇಷನ್ನು ಬೇಡ ಅಂತ ಅಂದುಕೊಳ್ತೇನೆ. ನಚ ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕ ಸೋಸ್ತೀತಿ ವಾಚ್ಯಂ. ನೋಡಿ, ಇದನ್ನು ಪ್ರವೇಶ ಮಾಡಬೇಕಾದ್ರೆ ಮಾಯಾವಾದ ಏನು ಹೇಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಮಾಯಾವಾದ ಹೇಳುತ್ತೆ, ನೀವು ಸತ್ಯ ಎಷ್ಟಿದೆ ಅಂತೀರಾ? 3 ಅಂತಾರವರು. ಸತ್ಯ 3 ತರಹ. ಒಂದು ಪಾರಮಾರ್ಥಿಕ, ಇನ್ನೊಂದು ವ್ಯಾವಹಾರಿಕ, ಇನ್ನೊಂದು ಪ್ರಾತಿಭಾಸಿಕ ಅಂತ. ಪ್ರಾತಿಭಾಸಿಕ ಅಂತಂದರೆ ತೋರತ್ತೆ ಇರಲ್ಲ. ವ್ಯಾವಹಾರಿಕ ಅಂದರೆ ಬಳಸ್ತೇವೆ ಇರಲ್ಲ. ಪಾರಮಾರ್ಥಿಕ ಅಂದರೆ ಇರುತ್ತೆ, ಬಳಸಲ್ಲ, ತೋರಲ್ಲ. ಇದು ಅವರ ಚಿಂತನೆ. ಪದಾರ್ಥಗಳು 3 ತರಹ ಇರ್ತವೆ, ಅಥವಾ ಸತ್ಯತ್ವ 3 ರೀತಿ ಇದೆ. ದೇರ್ ಆರ್ 3 ಟೈಪ್ಸ್ ಆಫ್ ರಿಯಾಲಿಟೀಸ್. ಹೀಗೊಂದು. ಅದಕ್ಕೆ ಅವರು ಉದಾಹರಣೆ ಕೂಡ ಕೊಡ್ತಾರೆ. ಪಾರಮಾರ್ಥಿಕ ಅಂದರೆ ಬ್ರಹ್ಮ ಇದ್ದಾನೆ, ತೋರಲ್ಲ, ಬಳಸ್ಲಿಕ್ಕೆ ಬರಲ್ಲ. ವ್ಯಾವಹಾರಿಕ ಬಳಸ್ತೇವೆ, ಇರಲ್ಲ, ವಿ ಕ್ಯಾನ್ ಯೂಸ್ ಇಟ್. ಮಣ್ಣಿದೆ, ಮಣ್ಣಿನಿಂದ ಮಡಿಕೆ ಮಾಡ್ತೇವೆ, ಆದರೆ ಅದು ವಾಸ್ತವ ಅಲ್ಲ. ವ್ಯಾವಹಾರಿಕ ಅಂದ್ರೇನು? ವ್ಯವಹಾರ ಮಾತಿಗೆ ಸಿಲುಕತ್ತೆ, ಅನುಭವಕ್ಕೆ ದಕ್ಕುತ್ತೆ, ಆದರೆ ಅದು ಇರಲ್ಲ. ಅದೇ ಅದೇ ಅಲ್ಲ, ಅದನ್ನೇ ಭೇದ ವ್ಯಾವಹಾರಿಕ ಅಂತ ಹೇಳಿದ್ದಕ್ಕೇನೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅವ್ರು ಹೆಂಗೆ ನೋಡಿದ್ದಾರೆ ಅಂತ ಗಾಬರಿ ಆಗುತ್ತೆ ಇದನ್ನು ಕೇಳಿದ್ರೆ. ನಿಜವಾಗಿ ಇದನ್ನು ವಿಜ್ಞಾನಿಗಳು ಒಪ್ಪಿದ್ದಾರೆ, ಕ್ವಾಂಟಮ್ ಫಿಸಿಕ್ಸಿನ ಕೆಲವರು ಒಪ್ಪಿದ್ದಾರೆ. ಅದರಿಂದಾಗಿ ಇವತ್ತಿಗೂ ಕೂಡ ಮಿಥ್ಯಾತ್ವಾನುಮಾನವೋ ಮಧ್ವಾಚಾರ್ಯರ ಈ ಭೇದವನ್ನು ಪ್ರತಿಪಾದನೆ ಮಾಡೋದು ತರ್ಕಗಳೋ ಔಟ್ಡೇಟೆಡ್ ಅಲ್ಲ. ಆದರೆ ನಾವು ಪ್ರತಿಪಾದನೆ ಮಾಡ್ತಾ ಇರೋ ರೀತಿ ಔಟ್ಡೇಟೆಡ್ ಅಷ್ಟೆ. ವ್ಯಾವಹಾರಿಕ ಇದು. ನಾವು ನೀವೆಲ್ಲ ಏನು ಮಾತಾಡ್ತಾ ಇದ್ದೇವೆ, ಏನು ಬಳಸ್ತಾ ಇದ್ದೇವೆ, ಏನು ಅನುಭವಿಸ್ತಾ ಇದ್ದೇವೆ, ಇದು ವ್ಯವಹಾರಕ್ಕೆ ಗೋಚರ, ವಾಸ್ತವವಲ್ಲ. ಇನ್ನು ಅಲ್ಲಿಂದ ಬರೋಣ. ಪ್ರಾತಿಭಾಸಿಕ ತೋರತ್ತೆ, ಇರಲ್ಲ. ಇದಕ್ಕೆ ಸುಲಭ.
ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ನೋಡ್ತೇವೆ, ಅದು ಇರಲ್ಲ, ವ್ಯವಹಾರಕ್ಕೂ ಗೋಚರ ಆಗಲ್ಲ. ಸತ್ಯ ಹೇಗೆ? ಸತ್ಯವೇ ಅಲ್ಲ ಇದು. ಪ್ರಾತಿಭಾಸಿಕ ಸತ್ಯ ಅಂದರೆ ತೋರುತ್ತೆ ಅಂತ ಇಟ್ಕೊಂಡ್ರೆ ಹಾಗೆ ಹೇಳ್ತಾ ಇದ್ದೀವಿ ಅಂತ. ನೀವು ಸತ್ಯ ಅಂತ ಅಂದ್ಕೊಂಡಿದ್ದೀರಲ್ಲ, ಅದಕ್ಕೆ ಹೇಳ್ತೀವಿ. ಇದು ಅವರ ವಾದ. ಈ ವಾದವನ್ನ ಎಲ್ಲರೂ ಕಣ್ಮುಚ್ಚಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಖುಷಿ ಆಯ್ತು ಅವ್ರಿಗೆ. ಸ್ಟೇಟ್ಮೆಂಟೇ ಯಾವ ರಿಯಾಲಿಟಿನಲ್ಲಿ ಬರುತ್ತೆ ಈಗ ಅವರ ಅದನ್ನೇ ಆಚಾರ್ಯರು ಪ್ರಶ್ನೆ ಕೇಳಿದ್ದು. ಈ ಸ್ಟೇಟ್ಮೆಂಟ್ ಯಾವ ರಿಯಾಲಿಟಿ? ಅದನ್ನೇ ಅನುವ್ಯಾಖ್ಯಾನದಲ್ಲಿ ವ್ಯಾವಹಾರಿಕ ಮೇತಸ್ಮಾತ್ ಸತ್ಯಮಿತ್ಯೇವ ಚಾಗತಂ ವ್ಯವಹಾರ ಸತಶ್ಚಾಪಿ ಸಾಧಕತ್ವಂತು ಪೂರ್ವವತ್ ಅಮೃತ ಸಿದ್ಧೇತ್ ಮಾನೇನ ಕೇನ. ಇದ್ಯಾವ ಪ್ರಮಾಣ? ಈ ಪ್ರಮಾಣ ಯಾವುದು? ವ್ಯಾವಹಾರಿಕವೋ, ಪ್ರಾತಿಭಾಸಿಕವೋ, ಪಾರಮಾರ್ಥಿಕವೋ? ವೇದ ರೂಪವಾದ ಪ್ರಮಾಣ ಅಂತಲೇ ಆಚಾರ್ಯರು ಕೇಳಿದ್ದು. ವಿಜ್ಞಾನಿಗಳು ಇದನ್ನು ನೋಡಿದ್ದು ಹೇಗೆ? ಒಬ್ಜೆಕ್ಟಿವ್ ರಿಯಾಲಿಟಿ ಮತ್ತು ಸಬ್ಜೆಕ್ಟಿವ್ ರಿಯಾಲಿಟಿ ಅಂತ. ಸಬ್ಜೆಕ್ಟಿವ್ ರಿಯಾಲಿಟಿ ಅಂದರೆ ನಾವು ಅದನ್ನು ಸರಿಯಾಗಿ ನೋಡಬಹುದು, ಅದನ್ನು ಅದರದ್ದೇ ಆದ ರೀತಿಯನ್ನು ನಾವು ರಿಲೇಟ್ ಮಾಡ್ಕೊಳ್ಬಹುದು. ಯಾವುದು? ವ್ಯಾವಹಾರಿಕ ಸತ್ಯತ್ವ ಅಂತ. ಸಬ್ಜೆಕ್ಟಿವ್ ರಿಯಾಲಿಟಿ ನಾವು ಸಬ್ಜೆಕ್ಟಿವ್ ರಿಯಾಲಿಟಿ ಯಾವುದು? ಕನಸು ಅಲ್ಲಲ್ಲ, ಅದು ಮತ್ತೆ ಬರುವ ಕನಸಿನ ಬಗ್ಗೆ ಇಲ್ಲೇ ಬರ್ತಾರೆ. ಇದು ವಿಷ್ಣುತತ್ವ ನಿರ್ಣಯದಲ್ಲಿಯೇ ಕನಸಿನ ಬಗ್ಗೆ ಬರ್ತಾರೆ. ಈಗ ಸದ್ಯಕ್ಕೆ ಅದರದ್ದು ಆಚೆ ಇಡೋಣ. 3. ಆಮೇಲೆ ಇದು ಒಬ್ಜೆಕ್ಟಿವ್ ರಿಯಾಲಿಟಿ ಅಂದರೆ ಪಾರಮಾರ್ಥಿಕ ಸತ್ಯ. ಇದನ್ನು ರಿಲೇಟ್ ಮಾಡ್ಕೊಳ್ಬಹುದು. ಬರ್ಟ್ರಾಂಡ್ ರಸೆಲ್ ಈ 2 ತರಹದ ರಿಯಾಲಿಟಿಯನ್ನು ಮುಂದೆ ಇಟ್ಟು ಕ್ವಾಂಟಮ್ ಫಿಸಿಕ್ಸನ್ನು ಒಪ್ಪುವವರು ಜಗತ್ತನ್ನು ಮಿಥ್ಯಾ ಅಂತ ಈ ರೀತಿ ಪ್ರೂವ್ ಮಾಡ್ತಾರೆ ಅಂತ. ನಮ್ಮ ಮಿಥ್ಯಾ ಅವ್ರ ಮಿಥ್ಯಾ ಒಂದೇ ಅಲ್ಲ, ನಮ್ಮ ಮಿಥ್ಯಾ ಅವ್ರ ಮಿಥ್ಯಾ ಒಂದೇ ಅಲ್ಲ, ಅದಕ್ಕೆ ರಿಲೇಟ್ ಮಾಡಿಕೊಳ್ಳಬಹುದು. ಯಾಕಂದ್ರೆ ನಮ್ಮ ಪರಿಭಾಷೆಯೇ ಬೇರೆ, ಅವ್ರ ಪರಿಭಾಷೆಯೇ ಬೇರೆ. ಸೋಲ್ ಅಂದರೆ ನಮ್ಮ ಪರಿಭಾಷೆಯೇ ಬೇರೆ. ನಾವು ಆತ್ಮ ಅಂತೀವಿ, ಅವ್ರ ಆತ್ಮ ಅನ್ನಲ್ಲ, ಸೋಲ್ನ ಇನ್ನೇನೋ ಅಂತಾರೆ. ಆ ಬೇಸಿಕ್ ಪರಿಭಾಷೆಯಲ್ಲೇ ವ್ಯತ್ಯಾಸ ಇದೆ. ಅದರಿಂದಾಗಿ ನಾವು ಭಾರತೀಯ ಭಾಷೆಯಲ್ಲಿಯೇ ಅದರ ನೆಲೆಯಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೇಳ್ತಾರೆ ಭೇದ ಇದೆ, ಆದರೆ ಅದು ಪಾರಮಾರ್ಥಿಕವಾಗಿ ಅಲ್ಲ. ಭೇದ ಇದೆ, ವ್ಯಾವಹಾರಿಕವಾಗಿ ಇದೆ. ಇದು ಅವ್ರ ವಾದ. ಆಚಾರ್ಯರು ಅದನ್ನು ತಗೊಂಡ್ರು. ನಚ ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕ ಸಹ ಅಸ್ತೀತಿ ವಾಚ್ಯಂ ಸರಸದ್ವೈಲಕ್ಷಣ್ಯೇ ಪ್ರಮಾಣಾಭಾವಾತ್. ಹೌದಾ? ಏನು ಹಾಗಂದ್ರೆ? ಸತ್ಯ ಅಲ್ಲ ಅಂದರೆ ಮಿಥ್ಯ. ಮಿಥ್ಯ ಅಂದರೆ ಏನು? ಮಿಥ್ಯ ಅಂದರೆ ಸುಳ್ಳಲ್ಲ. ಮಿಥ್ಯ ಅನ್ನೋದಕ್ಕೆ ಸರಸದ್ವಿಲಕ್ಷಣ ಅಂತ ಅರ್ಥ. ಸರಸದ್ವಿಲಕ್ಷಣ ಅಂದರೆ ಏನು? ಇದನ್ನು ಸ್ವಲ್ಪ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬಹುದಾದರೆ ನೈದರ್ ಎಕ್ಸಿಸ್ಟೆಂಟ್ ನಾರ್ ಎ ನಾನ್ ಎಕ್ಸಿಸ್ಟೆಂಟ್. ಇದೆ ಅಂತಲೂ ಹೇಳಲಿಕ್ಕೆ ಬರಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕೆ ಬರಲ್ಲ. ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ತೋರ್ತಾ ಇದೆ. ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಆಫ್ಟರ್ ರಿಯಲೈಸೇಷನ್ ವಿ ವಿಲ್ ಕಮ್ ಟು ನೋ ಇಟ್ ಈಸ್ ನಾಟ್ ಎಕ್ಸಿಸ್ಟೆಂಟ್ ಅಂತ. ಅದು ಇಲ್ಲ ಅಂತಲೇ ಪರಿಗಣನೆ ಅಂತ. ಹೀಗೆ ಜಗತ್ತು ಏನಿದೆ ಅದು ಸದಸದ್ವಿಲಕ್ಷಣ. ಸದಸದ್ವಿಲಕ್ಷಣ ಅಂದ್ರೇನು? ನೈದರ್ ಎಕ್ಸಿಸ್ಟೆಂಟ್ ನಾರ್ ಎ ನಾನ್ ಎಕ್ಸಿಸ್ಟೆಂಟ್. ಇಷ್ಟರೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಆಮೇಲೆ ಇದರದ್ದು ಮುಂದೆ ಜಾರ್ಗನ್ಗಳಿದೆ. ಇದಕ್ಕೆ ಒಂದು ವಿಶ್ರಾಂತಿ ಅಂತ ತಗೊಂಡ್ರೆ ಮುಂದೆ ಇದರಿಂದ ಮುಂದೆ ಹೋಗ್ಬೋದು. ಸಾಕು. ಕೃಷ್ಣ ಅರ್ಪಣ.